ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಸೂಪರ್ ಸಾಫ್ಟ್ ಆಗಿರುವಂಥ ಗೆಣಸಿನ ಹೋಳಿಗೆ ಮಾಡ್ಕೊಳಕತ್ತೀನಿ. ಬರ್ರಿ ಅದನ್ನು ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ. ನಾನು 1 ಕೆ ಜಿಯಷ್ಟು ಗೆಣಸು ತೊಗೊಂಡಿನಿ. ಗೆಣಸು ತೊಗೊಂಡು ಅದನ್ನ ಸ್ವಚ್ಛ ತೊಳ್ಕೊಂಡು ಕಟ್ ಮಾಡ್ಕೊಳಕತ್ತೀನಿ. ನೀವು ಪೂರ್ತಿಯಾಗಿ ಕುದಿಸ್ಕೋಬೋದು, ನೀರಾಗ ಹಾಕಿ ಕುದಿಸಿದ್ರೆ. ಇಲ್ಲಿ ನಾನು ಸ್ಟೀಮ್ ಮಾಡ್ಕೊಳಕತ್ತೀನಿ. ಸ್ಟೀಮ್ ಮಾಡ್ಕೊಂಡ್ರೆ ಅದ್ರದ್ದು ಟೇಸ್ಟ್ ಕಡಿಮೆ ಆಗಂಗಿಲ್ಲ. ಗೆಣಸಿಂದು ನೀರೊಳಗಾದ್ರೆ ಟೇಸ್ಟ್ ಕಡಿಮೆ ಆಗಿಬಿಡುತ್ತೆ. ಅದಕ್ಕೆ ಒಂದು ಕಡಾಯಿಗೆ ನೀರು ಹಾಕ್ಕೊಂಡು ಒಂದು ಸಾಣಿಗೆ ಇಟ್ಕೊಂಡು ಕಟ್ ಮಾಡ್ಕೊಂಡಿದ್ದು ಗೆಣಸು ಹಾಕ್ಕೊಳಕತ್ತೀನಿ. ಹಾಕ್ಕೊಂಡು ಒಂದು 70% ಅಷ್ಟು ಸ್ಟೀಮ್ ಮಾಡ್ಕೋಬೇಕು. ಯಾಕಂದ್ರೆ ಜಾಸ್ತಿ ಬೇಯಿಸ್ಕೋಬಾರ್ದು. ಜಾಸ್ತಿ ಬೇಯಿಸ್ಕೊಂಡ್ರೆ ಸಾಫ್ಟ್ ಆಗಿಬಿಡುತ್ತೆ, ಹೋಳಿಗೆ ಸರಿ ಬರೋಂಗಿಲ್ಲ. ಇವಾಗ ನೋಡಿರಿ, ನೀವು ಚಾಕು ಹೇಗೆ ಚೆಕ್ ಮಾಡಿರೋ ಸ್ವಲ್ಪ ಹಾರ್ಡ್ ಆಗಿರಬೇಕು. ಆವಾಗ ನೀವು ತಗೊಂಡು ಆರಾಗಿ ಬಿಡಬೇಕು. ಆರಾಗಿ ಬಿಟ್ಟಿಂದ ಈ ಥರ ಸಿಪ್ಪಿ ತಗೋಬೇಕು. ಸಿಪ್ಪಿ ತಗೊಂಡು ಗ್ರೇಟ್ ಮಾಡ್ಕೋಬೇಕು. ಇದನ್ನು ಸ್ಮ್ಯಾಶ್ ಮಾಡ್ಕೋಬಾರ್ದು. ಸ್ಮ್ಯಾಶ್ ಮಾಡ್ಕೊಂಡ್ರೆ ಗಂಟೆ ಉಳಿದು ಬಿಡುತ್ತೆ. ಅವಾಗ ನಾವು ಹೋಳಿಗೆ ಮಾಡ್ಕೊಳಕ್ಕೆ ಕರೆಕ್ಟಾಗಿ ಬರೋಂಗಿಲ್ಲ, ಹೋಳಿಗೆ ಹರಿದು ಬಿಡ್ತಾವೆ. ಅದಕ್ಕೆ ನೀವು ಈ ಥರ ಗ್ರೇಟ್ ಮಾಡ್ಕೊಂಡ್ರೆ ಅಂದ್ರೆ ಎಲ್ಲನೂ ಸಾಫ್ಟಾಗೇ ಬರುತ್ತೆ. ಇದನ್ನ ಎಲ್ಲ ಸ್ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ಬೆಲ್ಲ ಕರಗಿಸ್ಕೊಳಕತ್ತೀನಿ. ಅದಕ್ಕೊಂದು ಸ್ವಲ್ಪ ನೀರು ಹಾಕಿ, ಕಸ ಕಡ್ಡಿ ಇರ್ತದಂತ ಜಸ್ಟ್ ಕರಗು ಸಂಬಂಧ ಅಷ್ಟು ಸ್ವಲ್ಪ ನೀರು ಹಾಕಿ ಕರಗಿಸ್ಕೋಬೇಕು. ಈಗ ನೋಡ್ರಿ, ಇವಾಗ ಕರಗೈತಿ. ಒಂದು ಕಡಾಯಿಗೆ ತುರಿದು ಗೆಣಸು ಹಾಕ್ಕೊಂಡು ಅದಕ್ಕೆ ಬೆಲ್ಲದ ನೀರು ಸೋಸ್ಕೋಬೇಕು. ಸೋಸ್ಕೊಂಡು ಒಂದು 2 ನಿಮಿಷ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ಏನು ಬಿಸಿ ಮಾಡೋದು ಬೇಕಾಗಂಗಿಲ್ಲ. ಇದನ್ನು ಜಸ್ಟ್ ಮಿಕ್ಸ್ ಆದ್ರೆ ಸಾಕು, ಗಟ್ಟಿ ಆಗಿಬಿಡುತ್ತೆ. ನಾ ಜಾಸ್ತಿ ನೀರು ಹಾಕಿಲ್ಲ. ನೀವು ಇದಕ್ಕೆ ಬೆಲ್ಲದ ಪುಡಿನೂ ಹಾಕೋಬೋದು. ಬೆಲ್ಲದ ಪುಡಿ ಹಾಕೊಂಡ್ರೆ ನೀವು ಇದನ್ನು ಬಿಸಿ ಮಾಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಜಸ್ಟ್ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ಇವಾಗ ನೋಡಿರಿ, ಗಟ್ಟಿ ಆಗೈತಿ. ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು ಆರಕ್ಕೆ ಬಿಡಬೇಕು. ಇವಾಗ ಅದಕ್ಕೆ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ನಾನು 1 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿನಿ. 1-2 ಟೀ ಸ್ಪೂನಷ್ಟು ಮೈದಾ ತೊಗೊಂಡಿನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಂದಾಗ ಮಿಕ್ಸ್ ಮಾಡ್ಕೋಬೇಕು. ಫಸ್ಟು ನೀರು ಹಾಕೊಳ್ಳಾರ್ದ, ಆಮೇಲಿಂದ ಸ್ವಲ್ಪ ನೀರು ಹಾಕಿ ಹೋಳಿಗೆ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ನಿಮ್ಗೆ ಯಾವ ರೀತಿ ಕಂಫರ್ಟ್ ಇರುತ್ತೆ ಆ ಥರ ಕಲಿಸ್ಕೊರಿ. ಕೆಲವೊಬ್ಬರು ಸಾಫ್ಟ್ ಇಟ್ಕೋತಾರೆ, ಕೆಲವೊಬ್ಬರು ಸ್ವಲ್ಪ ಹಾರ್ಡ್ ಇಟ್ಕೋತಾರೆ. ನಿಮ್ಗೆ ಯಾವ ಥರ ಕಂಫರ್ಟ್ ಆಗುತ್ತೆ ಆ ಥರ ಹಿಟ್ಟು ಕಲಿಸ್ಕೊಂಡು ಒಂದು 3 ಅವರ್ ನೆನೆಯಾಗಿ ಬಿಡಬೇಕು. ಇವಾಗ ನೋಡಿರಿ, ನಾ ಈ ಥರ ಕಲಿಸ್ಕೊಂಡಿನಿ ಹಿಟ್ಟು. ಇದನ್ನ ಒಂದು 3 ಅವರ್ ನೆನೆಸಿದ ಮೇಲೆ ನೋಡಿರಿ ಈ ಥರ ಆಗುತ್ತೆ. ನಾನು ಅರಿಶಿನ ಪುಡಿ ಹಾಕೋದು ಮರ್ತಿದ್ದೆ. ಆಮೇಲೆ ಅರಿಶಿನ ಪುಡಿ ಹಾಕಿ ಕಲಸಿಟ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಆಮೇಲೆ ಎಣ್ಣೆ ಹಾಕಿ ಇನ್ನೊಂದು ಸ್ವಲ್ಪ ಕಲಿಸ್ಕೋಬೇಕು. ಇವಾಗ ನೋಡಿರಿ, ಹೂರ್ಣನೂ ಗಟ್ಟಿಗೈತಿ. ಹೂರ್ಣ ಮತ್ತು ಹಿಟ್ಟಿಂದು ಉಂಡೆ ಮಾಡಿ ಇಟ್ಕೊಂಡಿನಿ. ಇವಾಗ ಬರ್ರಿ ಹೋಳಿಗೆ ಮಾಡೋಣ. ನೋಡಿರಿ, ಈ ಥರ ಹೂರ್ಣ ತೊಗೊಂಡು ತುಂಬ್ಕೋಬೇಕು. ನೀವು ವಿಡಿಯೋದಾಗ ನೋಡಾತಿರಲ್ಲ, ಈ ಥರ ನೀವು ತುಂಬ್ಕೊಂಡು ಮಾಡ್ಕೋಬೇಕು. ಹೊಸ್ದಾಗಿ ಕಲಿಯೋರು ಆರಾಮಾಗಿ ಈಸಿಯಾಗಿ ಮಾಡ್ಕೋಬೋದು. ನಾನು ಹೋಳಿಗೆ ಸೀಟ್ ತೊಗೊಂಡಿನಿ. ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಚಿ ಈ ಥರ ನೀವು ತಟ್ಕೊಂಡು ಮಾಡ್ಕೋಬೇಕು. ನಿಮಗೆ ತಟ್ಟಕ್ಕೆ ಬರಲಿಲ್ಲ ಅಂತಂದ್ರೆ ಲತ್ತಿಗೂ ಲಟ್ಟಿಸ್ಕೋಬೋದು, ಚಪಾತಿ ಥರ. ಇವಾಗ ಸ್ವಲ್ಪ ಹಂಚಿಗೆ ಎಣ್ಣೆ ಹಾಕಿ 2 ಸೈಡ್ ಬೇಯಿಸ್ಕೊಂಡ್ರೆ ಸೂಪರ್ ಸಾಫ್ಟ್ ಆಗಿರೋದು ಹೋಳಿಗೆ ರೆಡಿ ಆಗ್ತಾವೆ. ಗೆಣಸು ಸಿಹಿನ ಇರ್ತಾವೆ. ಅದಕ್ಕೆ ಬೆಲ್ಲ ನೀವು ನೋಡ್ಕೊಂಡು ಹಾಕೋರಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.